ರೇಖಿ ಸತ್ಯನ ಅಥವಾ ಸುಳ್ಳ? ಅನೇಕರು ಹೇಳ್ತಾರೆ, ನಾನು ರೇಖಿ ದೀಕ್ಷೆ ತಗೊಂಡಿದ್ದೀನಿ, ಆದರೆ ನನಗೆ ಹೀಲ್ ಮಾಡಿದರೆ, ನಾ ಯಾರಿಗಾದರೂ ಹೀಲ್ ಮಾಡಿದರೆ ರಿಸಲ್ಟ್ ಬರ್ತಾ ಇಲ್ಲ, ಸೆಲ್ಫ್ ಹೀಲ್ ಮಾಡಿಕೊಂಡ್ರೆ ಅನುಭವ ಆಗ್ತಾ ಇಲ್ಲ ಅಂತ ಅಂದು. ಹಾಗಾದರೆ ಯಾಕೆ ಆಗೋದಿಲ್ಲ? ಆ್ಯಕ್ಚುಲಿ ರೇಖಿ ದೀಕ್ಷೆ ಪಡೆದುಕೊಂಡವರಲ್ಲಿ ಕೆಲವರು ನಿತ್ಯ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಿಲ್ಲ, ನಿತ್ಯ ಅಭ್ಯಾಸ ಮಾಡೋದಿಲ್ಲ. ನಿತ್ಯ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬ್ರಹ್ಮಾಂಡದಲ್ಲಿರುವ ರೇಖಿ ಶಕ್ತಿ ನಮ್ಮ ದೇಹದಲ್ಲಿ ನಿರಂತರವಾಗಿ ಹರಿತಾ ಇರ್ತೈತಿ. ಅದರಿಂದ ನಾವು ಇನ್ನೊಬ್ಬರಿಗೆ ಹೀಲ್ ಮಾಡಿದರೆ ಸರಳವಾಗಿ ಆದಷ್ಟು ಬೇಗ ರಿಸಲ್ಟ್ ಬರ್ತೈತಿ. ನಾವು ರೇಖಿ ದೀಕ್ಷೆ ತಗೊಂಡು ಹೊಸ ರೂಪಿನಲ್ಲಿ 1 ತಿಂಗಳ 2 ತಿಂಗಳ ಪ್ರಾಕ್ಟೀಸ್ ಮಾಡ್ತೀವಿ, ಆದರೆ ಅದನ್ನ ಮುಂದೆ ಪ್ರಾಕ್ಟೀಸ್ ಮಾಡೋದೇ ಇಲ್ಲ. ಮತ್ತೆ ಆವಾಗ ಒಂದಿನ ನೆನಪಾದರೆ ಆದಾಗ ಪ್ರಾಕ್ಟೀಸ್ ಮಾಡ್ತೀವಿ, ಮತ್ತೆ 2-3 ದಿನ ಮಾಡಿ ಮತ್ತೆ ಬಿಡ್ತೀವಿ. ಹಾಗಾದರೆ ಅದರಿಂದ ಯಾವುದೇ ಯೂಸ್ ಇಲ್ಲ. ನೀವು ರೇಖಿ ದೀಕ್ಷೆ ಪಡೆದ ನಂತರ ನಿರಂತರ ಅಭ್ಯಾಸ ಮಾಡಿ, ನಿರಂತರ ಪ್ರಾಕ್ಟೀಸ್ ಮಾಡಿ, ಇದು ನಿಮ್ಮ ಜೀವನ ಶೈಲಿಯಾಗಿರಲಿ. ಹಾಗಾದರೆ ನಿಮ್ಮಿಂದ ಹೀಲ್ ಮಾಡಿಕೊಂಡವ್ರಿಗೆ ರಿಸಲ್ಟ್ ಬೇಗ ಬರ್ತೈತಿ. ಆಮೇಲೆ ಇನ್ನೂ ಕೆಲವರು ಹೇಳ್ತಾರೆ, ರೇಖಿ ನಮಗೆ ಕಾಣೋದಿಲ್ಲ ಅಂತ ಹೇಳೋದು. ಈಗ ಎಲೆಕ್ಟ್ರಿಸಿಟಿ ಕಾಣೋದಿಲ್ಲ, ವೈಫೈ ಕಾಣೋದಿಲ್ಲ, ಆದರೂ ವರ್ಕ್ ಮಾಡ್ತೈತಿ. ಅದೇ ಹಾಗೆ ಅದು ನಮಗೆ ಅನುಭವ ಬಂದಾಗ. ಅದೇ ರೀತಿ ರೇಖಿ ಶಕ್ತಿನೂ ಸಹ, ರೇಖಿ ಹೀಲಿಂಗ್ನೂ ಸಹ ಒಂದು ಅನುಭವ. ಅದು ಕಾಣೋದಿಲ್ಲ ಅಂತ ಹೇಳೋ ತಕ್ಷಣ ಅದು ರೇಖಿ ಸುಳ್ಳು ಅಂತ ಹೇಳೋದು ಅನ್ಲಿಕ್ಕಾಗೋದಿಲ್ಲ. ರೇಖಿ ವಿಷಯದಲ್ಲಿ ಅನುಭವಗಳು ಬೇರೆ ಬೇರೆ ಆಗಿರ್ತಾವಂತ ಈ ಹಿಂದೆ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಕೆಲವರಿಗೆ ಬಿಸಿ ಆಗ್ತೈತಿ ಕೈ, ಕೆಲವರಿಗೆ ತಂಪಾಗ್ತೈತಿ, ಕೆಲವೊಬ್ಬರಿಗೆ ಏನೂ ಆಗೋದಿಲ್ಲ. ಏನೂ ಆಗಲಿಲ್ಲ ಅಂದ ತಕ್ಷಣ ರೇಖಿ ನನಗೇನೂ ಆಗಲಿಲ್ಲ, ಇದು ಸುಳ್ಳು ಅಂತ ಅನ್ಲಿಕ್ಕಾಗೋದಿಲ್ಲ. ನಿಮ್ಗೆ ಅನುಭವ ಆಗಲಿಲ್ಲ ಅಂದ್ರೂ ನೀವು ಹೀಲ್ ಮಾಡಿದವ್ರಿಗೆ ಅದು ರಿಸಲ್ಟ್ ಬರ್ತೈತಿ. ನೀವು ಸೆಲ್ಫ್ ಹೀಲ್ ಮಾಡ್ಕೊಳ್ತಾ ಹೋದರೆ ನಿಮ್ಮ ಮನಸ್ಸು ಶಾಂತ ಆಗ್ತೈತಿ. ನೀವು ಯೋಚನೆ ಮಾಡುವಂಥ ಸ್ಟೈಲನ್ನೇ ಬೇರೆ ಆಗ್ತೈತಿ. ಒಮ್ಮೆ ನೀವು ರೇಖಿ ದೀಕ್ಷೆ ತೊಗೊಂಡ್ರೆ ಅದನ್ನು ನೀವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಕೆಲವ್ರ ನಿರೀಕ್ಷೆ ಇರ್ತೈತಿ, ರೇಖಿ ಅಂದರೆ ಒಂದು ಟೈಪು ಮ್ಯಾಜಿಕ್ಕು. ನಾವು ರೇಖಿ ತೊಗೊಂಡ ತಕ್ಷಣ, ರೇಖಿ ದೀಕ್ಷೆ ತೆಗೆದ ತಕ್ಷಣ ಅಥವಾ ಹೀಲಿಂಗ್ ತೊಗೊಂಡ ತಕ್ಷಣ ನಮ್ಮ ಸಮಸ್ಯೆಗಳು ಇಮಿಡಿಯೇಟಾಗಿ ಸಾಲ್ವ್ ಆಗಬೇಕು ಅಂತ ಇರ್ತೈತಿ. ಅದು ಹಾಗಲ್ಲ. ನಿರಂತರ ಹೀಲಿಂಗು, ನಿರಂತರ ಪ್ರಾಕ್ಟೀಸು ಇರಲೇಬೇಕು. ತಕ್ಷಣ ಸಾಲ್ವ್ ಆಗಲಿಕ್ಕೆ ಇದು ಮ್ಯಾಜಿಕ್ ಅಲ್ಲ. ನಿರಂತರ ಅಭ್ಯಾಸದಿಂದ ನಿರೀಕ್ಷೆಗಳು ಬರ್ತಾ ಹೋಗ್ತವೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಅತಿಯಾದ ರಂಜನೀಯ ಹೇಳಿಕೆಗಳನ್ನು ನೀಡ್ತಾರೆ. ಈ ಸಿಂಬಾಲನ್ನು ನೀವು ಯೂಸ್ ಮಾಡಿಕೊಂಡು ನೀವು ಹೀಲಿಂಗ್ ಮಾಡಿಕೊಂಡ್ರೆ, ಸೆಲ್ಫ್ ಹೀಲಿಂಗ್ ಮಾಡಿಕೊಂಡ್ರೆ, ಅಥವಾ ಇನ್ನೊಬ್ಬರಿಗೆ ಈ ಸಿಂಬಾಲ್ ಯೂಸ್ ಮಾಡಿ ರೇಖಿ ಹೀಲಿಂಗ್ ಮಾಡಿದರೆ ನಿಮ್ಮ ಸಮಸ್ಯೆಗಳು ಸಾಲ್ವ್ ಆಗ್ತವೆ ಅಂತ ಹೇಳ್ತಾರೆ. ಹೀಗಾಗಿ ಅನೇಕರಿಗೆ ನಿರೀಕ್ಷೆಗಳು ಸಹ ಅದೇ ರೀತಿ ಇರ್ತೈತಿ. ಒಂದ್ಸಲ ನೀವು ಹೀಲಿಂಗ್ ತಗೊಂಡ್ಬಿಟ್ರೆ ನನ್ನ ಸಮಸ್ಯೆ ಸಾಲ್ವ್ ಆಗಬೇಕು ಅಂತ ಹೇಳೋದು. 1 ಸಲ 2 ಸಲ ನೀವು ಹೀಲಿಂಗ್ ತೊಗೊಂಡ್ರೆ ಅಥವಾ ಪ್ರಾಕ್ಟೀಸ್ ಮಾಡಿದರೆ ಸಮಸ್ಯೆಗಳು ಸಾಲ್ವ್ ಆಗೋದಿಲ್ಲ. ಇದು ಸಹ ಒಂದು ಅತಿಯಾದಂಥ ನಿರೀಕ್ಷೆನೂ ಸಹ ಇದು ಸತ್ಯ ಮಿಥ್ಯ ಅಂತ ಹೇಳೋರಲ್ಲಿ ಗೊಂದಲ ಮೂಡಿಸ್ತೈತಿ. ಆದಷ್ಟು ಬೇಗ ರಿಸಲ್ಟಿಗೆ ಬಂದುಬಿಡ್ತಾರೆ ಜನ. 1-2 ಸೆಟ್ಟಿಂಗಿಗೆ ಸಮಸ್ಯೆ ಸಾಲ್ವ್ ಆಗಲಿಲ್ಲ ಅಂತ ಹೇಳಿದ್ಕೊಳ್ಳೆ, ಇಲ್ಲ ರೇಖಿ ಸುಳ್ಳು, ರೇಖಿ ಮಿಥ್ಯ ಅಂತ ಹೇಳ್ತಾರೆ. ಅದು ಹಾಗಲ್ಲ. ಇನ್ನು ವೈದ್ಯಕೀಯ ಚಿಕಿತ್ಸೆ ಮತ್ತು ರೇಖಿ ಚಿಕಿತ್ಸೆ ನಡುವಿನಂತ ಇರುವಂಥ ಗೊಂದಲಗಳು. ರೇಖಿ ಶಕ್ತಿ ವೈದ್ಯಕೀಯಕ್ಕೆ ಪರ್ಯಾಯ ಅಲ್ಲ. ರೇಖಿ ಶಕ್ತಿ ವೈದ್ಯಕೀಯ ಚಿಕಿತ್ಸೆಗೆ ಪೂರಕ. ನೀವು ಯಾವುದೇ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ತಗೊಳ್ಳೋ ಜೊತೆಗೆ ರೇಖಿ ಹೀಲಿಂಗನ್ನು ಮಾಡಿಕೊಂಡ್ರೆ ನಿಮಗೆ ರಿಸಲ್ಟ್ ಇಮಿಡಿಯೇಟ್ ಬರ್ತೈತಿ. ಯಾವುದೊಂದು ಕ್ಯಾನ್ಸರ್ಗೆ ಅಥವಾ ಯಾರೋ ಒಬ್ಬರು ಏನೋ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ, ನಾನು ರೇಖಿ ಹೀಲಿಂಗ್ ತೊಗೊಳ್ತಾ ಇದ್ದೀನಿ, ನನಗೆ ಮೆಡಿಸಿನ್ ಬೇಡ ಅಂತ ಅಂದ್ಬಿಡ್ತೀರಿ. ಆವಾಗ ನಿಮ್ಮ ಸಮಸ್ಯೆಗಳು ಬೇಗ ಸಾಲ್ವ್ ಆಗೋದಿಲ್ಲ, ಹೆಲ್ತ್ ಸಮಸ್ಯೆಗಳು. ಹಾಗಾಗಿ ಇಂಥ ಯೋಚನೆ ಮಾಡೋರಿಗೆ ನಾ ರೇಖಿ ಹೀಲಿಂಗ್ ತೊಗೊಂಡ್ರೆ ಏನು ಆರಾಮಾಗಲಿಲ್ಲ ಅಂತ ಹೇಳೋದು ರಿಸಲ್ಟಿಗೆ ಬಂದುಬಿಡ್ತಾರೆ. ಅದು ತಪ್ಪು. ನೀವು ಏನು ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀರೋ ಅದ್ರ ಜೊತೆ ನೀವು ರೇಖಿ ಹೀಲಿಂಗ್ ತೊಗೊಂಡ್ರೆ ನಿಮಗೆ ರಿಸಲ್ಟು ಇನ್ನೂ ಫಾಸ್ಟಾಗಿ ಬರ್ತೈತಿ. ಇನ್ನು ಹೇಳ್ಬೇಕಂದ್ರೆ ಈ ರೇಖಿ ಹೀಲ್ ಮಾಡೋರು ಸಹ ಅಥವಾ ದೀಕ್ಷೆ ಕೊಡೋರು ಸಹ ಅತಿಯಾದಂಥ ಭರವಸೆಯನ್ನು ಜನರಿಗೆ ನೀಡಬಾರ್ದು. ನೀನು ರೇಖಿ ಹೀಲಿಂಗ್ ಇಷ್ಟು ದಿನ ತಗೋ, ನಿನಗೆ ಸಮಸ್ಯೆ ಕಡಿಮೆ ಆಗ್ತದೆ, ದೂರ ಆಗ್ತದೆ ಅಂತ ಹೇಳೋದು ಅತಿಯಾದ ಭರವಸೆಯಿಂದನೂ ಜನರಲ್ಲಿ ಗೊಂದಲ ಮೂಡ್ತೈತಿ. ಈಗ ಡಾಕ್ಟರ್ ಕಡೆ ಹೋದ್ರೂ ಸಹ ಈ ಔಷಧಿಗೆ, ಈ ರೋಗಕ್ಕೆ ಇದೇ ಔಷಧಿ ಗ್ಯಾರಂಟಿ ಅಂತಂದು
ಹೇಳೋದಿಲ್ಲ. ಒಂದು ಮೆಡಿಸಿನ್ ಕೊಡ್ತಾರೆ. ಅದಕ್ಕೆ ಸಾಲ್ವ್ ಆಗಲಿಲ್ಲ ಅಂದ್ರೆ ಮತ್ತೆ ಬೇರೆ ಮೆಡಿಸಿನ್ ಇದು ಮಾಡ್ತಾರೆ. ಅದೇ ರೀತಿ ಆ, ಒಂದು ಸಲಕ್ಕೇ ಸಾಲ್ವ್ ಆಗ್ತೈತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಒಂದು ದಿನ ರೇಖಿ ಮಾಡಿದ್ರಂತೂ ಯಾವುದೇ ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪು. ರೇಖಿ ಜೀವನದಲ್ಲಿ ನಿರಂತರವಾಗಿರಬೇಕು. ನಾವು ನಿತ್ಯ ಏನು ನಮ್ಮ ಕೆಲಸಗಳನ್ನು ಮಾಡ್ತೀವಿ, ಅದೇ ರೀತಿ ನಾವು ನಿತ್ಯ ರೇಖಿ ಹೀಲಿಂಗ್ ಮಾಡ್ಕೊಳ್ಬೇಕು. ದೀಕ್ಷೆ ತಗೊಂಡ ನಂತರ ಪ್ರಾಕ್ಟೀಸ್ ಕಂಟಿನ್ಯೂ ಆಗಿರಬೇಕು. ಅಂದರೆ ಇದು ವರ್ಕ್ ಮಾಡ್ತಾನೆ ಹೋಗ್ತೈತಿ. ನೀವು ಹೀಲ್ ಮಾಡೋದವ್ರಿಗೆ ಅದರ ಅನುಭವ ಆಗ್ತೈತಿ. ನೀವು ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ತಾ ಹೋದರೆ ನಿಮಗೂ ಸಹ ಅನುಭವ ಆಗ್ತೈತಿ. ಹಾಗಾದರೆ ನೀವು ರೇಖಿ ದೀಕ್ಷೆ ತೊಗೊಂಡಿದ್ದೀರಾ? ಎಷ್ಟು ದಿನದಿಂದ ರೇಖಿ ಮಾಡ್ಕೊಳ್ತಾ ಇದ್ದೀರಾ? ನಿಮಗೆ ಯಾವ ಅನುಭವ ಆಗಿದ್ದಾವೆ? ನೀವು ಹೀಲ್ ಮಾಡಿದವ್ರಿಗೆ ಏನು ಅನುಭವ ಆಗಿದೆ? ಏನಾದರೂ ಇಂಥ ಅಭಿಪ್ರಾಯಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಬರೆದು ತಿಳಿಸ್ಬೋದು. ನೀವು ನನ್ನ ಕಡೆ ರೇಖಿ ದೀಕ್ಷೆ ತಗೊಳ್ಬೇಕಂದ್ರೆ ಅಥವಾ ರೇಖಿ ಬಗ್ಗೆ ಏನಾದರೂ ಸಲಹೆಗಳು, ಏನಾದರೂ ನಿಮ್ಮ ಸಮಸ್ಯೆಗಳನ್ನು ಕೇಳೋದಿತ್ತಂದರೆ ನನ್ನ ಮೊಬೈಲ್ ನಂಬರ್ 8904131324 ಇದಕ್ಕೆ ವಾಟ್ಸಪ್ ಮಾಡಿ, ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ. ಮತ್ತೇನಾದರೂ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ಇದರಲ್ಲಿ ಕಾಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಆ ಮೂಲಕ ಇನ್ನಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಪ್ರೋತ್ಸಾಹ ನೀಡಿ. ನಮಸ್ಕಾರ.